ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬಿ ಎಮ್ ಲಾಗಿನ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಆ, ಈಗ ನಾನು ಸಕಲೇಶ್ಪುರದಿಂದ ಮನೆಗೆ ಹೋಗ್ತಿದ್ದೀನಿ. ಮನೆಗೆ ಹೋಗೋ ದಾರಿಯಲ್ಲಿ ನನಗೊಂದು ಇಷ್ಟವಾದೊಂದು ಪ್ಲೇಸ್ ಇದೆ. ಆ, ಒಂದು ದೇವಸ್ಥಾನ. ನನಗೇನಾದರೂ ಬೇಜಾರಾಯಿತು ಅಂತ ಹೇಳಿದರೆ ಆ ಪ್ಲೇಸಿಗೆ ಜಾಸ್ತಿ ಹೋಗಿ ನಾನು ಕೂತ್ಕೊಳ್ಳೋದು, ವಿಸಿಟ್ ಮಾಡೋದು ಮಾಡ್ತಿದ್ದೆ. ಇವಾಗ ಸ್ವಲ್ಪ ಡ್ಯೂಟಿಲಿ ಬ್ಯುಸಿ ಇರೋದ್ರಿಂದ ಆಗ್ತಿರ್ಲಿಲ್ಲ. ಸೊ ಆ ಪ್ಲೇಸ್ಗೆ ಇವತ್ತು ವಿಸಿಟ್ ಮಾಡಬೇಕು, ವಿಸಿಟ್ ಮಾಡಿ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಮೊದಲೆಲ್ಲ ನಾವು ಅದೇ ಪ್ಲೇಸಿಗೆ ಏನಿದ್ರು ಒಂದು ಬೇಜಾರಾಯಿತು ಅಂತ ಹೇಳಿದರೆ ನಾವು ಊರಿಗೆ ಒಂದು 2-3 ಜನ 2-3 ಗಾಡಿ ಮಾಡಿಕೊಂಡು ಬೈಕ್ ಹತ್ಕೊಂಡು ಸೀದಾ ಆ ದೇವಸ್ಥಾನದ ಹತ್ರ ಹೋಗಿ ವಿಸಿಟ್ ಮಾಡಿ ತುಂಬ ಹೊತ್ತು ಇದ್ದು ಬರ್ತಿದ್ವಿ. ಏನಾದರೂ ಈ ಸಂಜೆ ಹೊತ್ತಲ್ಲಿ ಆ ಪ್ಲೇಸಿಗೆ ಹೋಗೋಕ್ಕೆ ಚೆನ್ನಾಗಿರೋದು ಅಂದರೆ ಪಾರ್ಕ್ ಥರ ಇದೆ ಅಲ್ಲಿ. ಸ್ವಲ್ಪ ಆ ಪಾರ್ಕಲ್ಲಿ ಕೂತ್ಕೊಂಡು ಎಲ್ಲ ಮಾತಾಡಿಕೊಂಡು ಬರ್ತಿದ್ವಿ. ಮತ್ತು ಶಾರ್ಟ್ ವಿಡಿಯೋ ಎಲ್ಲ ಮಾಡೋ ಟೈಮಲ್ಲಿ ಆ ಪ್ಲೇಸ್ಗೆ ಹೋಗಿ ಶಾರ್ಟ್ ವಿಡಿಯೋ ಎಲ್ಲ ಮಾಡ್ಕೋತಿದ್ವಿ. ದೇವಸ್ಥಾನ, ಯಾರೋ ರೈಡರ್ಸ್ ಎಲ್ಲ ಟ್ರಿಪ್ ಹೋಗ್ತಿದ್ದಾರೆ ಕಾಣಿಸುತ್ತೆ. ಸಕಲೇಶ್ಪುರದಿಂದ ಬೇಲೂರು ರೂಟಲ್ಲಿ ಜನ್ನಾಪುರ ಜಂಕ್ಷನಲ್ಲಿ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡು ಸ್ಟ್ರೈಟ್ ಹೋಗ್ಬೇಕು. ಇಲ್ಲಿಂದ ಏನೊಂದು 2 ನಿಮಿಷ ದಾರಿ ಅಷ್ಟೇ. ಚೆನ್ನಾಗಿದೆ ಪ್ಲೇಸು. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಕೊನೆಗೂ ಬಂತು ನೋಡಿ ಪ್ಲೇಸ್. ಇದು ದ್ವಾರ. ಗಾಡಿ ಒಳಗೆ ಎಲ್ಲೋ ಇಲ್ಲ, ಬೀಗ ಹಾಕಿದ್ದಾರೆ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಅದೇ ಅಲ್ಲೇ ಕಾಣ್ತಿದೆ ನೋಡಿ, ಅದೇ ದೇವಸ್ಥಾನ. ಮೊದಲು ನಾವು ಬರ್ಬೇಕಾದ್ರೆ ಈ ಥರ ಇರಲಿಲ್ಲ. ಫುಲ್ಲು ಕ್ಲೀನಾಗಿ ಗ್ರಾಸ್ ಎಲ್ಲ ಕಟ್ ಮಾಡಿ ಕ್ಲೀನಾಗಿತ್ತು ಪ್ಲೇಸ್. ಇವಾಗ ಏನಕ್ಕೆ ಈ ಥರ ಬಿಟ್ಟರು ಗೊತ್ತಿಲ್ಲ. ಈ ದೇವಸ್ಥಾನದ ಹೆಸರು ಬಂದು ಗುಡ್ಡೆ ಬಸವಣ್ಣ ಅಂತ ಹೇಳ್ಬಿಟ್ಟು. ಈ ದೇವಸ್ಥಾನದಲ್ಲಿ ಇರೋದು ಬಸವಣ್ಣಂದು ವಿಗ್ರಹ ಇರೋದು. ಅದಕ್ಕೆ ಪೂಜೆ ಮಾಡ್ತಾರೆ. ಬೆಳಿಗ್ಗೆ ಸಂಜೆ 2 ಹೊತ್ತು ಪೂಜೆ ಇರುತ್ತೆ. ಮತ್ತೆ ಮಧ್ಯದಲ್ಲಿ ಏನಾದರೂ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದರೆ ಭಟ್ರಿದ್ದು ಕಾಂಟ್ಯಾಕ್ಟ್ ಮಾಡಿಕೊಂಡು ಪೂಜೆ ಮಾಡಿಸ್ಕೋಬೇಕು. ನೋಡಿ ಯಾವ ರೀತಿ ಕಾಣಿಸುತ್ತೆ. ಇದೆ ನೋಡಿ, ಇಲ್ಲೇ ಬಂದು ನಾವು ಕೂತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಿದ್ವಿ. ಮೇಲ್ಗಡೆ ದೇವಸ್ಥಾನದ ಸುತ್ತ ಪಾರ್ಕ್ ಇರೋದು. ನೋಡಿ ಇದೇ ಪಾರ್ಕ್. ಇದೆಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ, ಮೊದಲೆಲ್ಲ ಕ್ಲೀನ್ ಚೆನ್ನಾಗಿತ್ತು. ಇವಾಗ ಬನ್ನಿ ಹೋಗೋಣ. ಇದು ನೋಡಿ ಗುಡ್ಡೆ ಬಸವಣ್ಣ. ಗುಡ್ಡೆ ಬಸವಣ್ಣ ದೇವಸ್ಥಾನ, ಬೈಕೆರೆ. ಸ್ಥಾಪನೆ 1750, ಪುನರ್ನಿರ್ಮಾಣ 23/4/2004. ಇವರಿಂದ ಬೈಕೆರೆ ನಾಗೇಶ್, ನವದೆಹಲಿ ಮತ್ತು ಬೈಕೆರೆ ಗ್ರಾಮಸ್ಥರು. ಈ ಬೈಕೆರೆ ನಾಗೇಶ್ ಅವರು ಏನಿದ್ದಾರೆ, ರೀಸೆಂಟ್ಲಿ ಡೆತ್ ಆದರು. ಒಳ್ಳೆ ಜನ, ಊರು ತುಂಬ ಉದ್ಧಾರ ಮಾಡಿದ್ದಾರೆ. ನಮ್ಮ ಬೈಕೆರೆ ಗಡಿಯಲ್ಲಿ ದೊಡ್ಡದೊಂದು ಲೈಟ್ ಹಾಕಿದ್ರು, ಫೋಕಸ್ ಲೈಟು. ಇನ್ನು ತುಂಬ ಎಲ್ಲ ಮಾಡಿದರು. ನೋಡಿ ಯಾವ ರೀತಿ ಇದೆ ನೋಡಿ ಪಾರ್ಕ್. ಇಲ್ಲೇ ಬಂದು ನಾವು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಇಲ್ಲಿಗೆ ನೋಡಿ, ಇಲ್ಲಿಗೆ ಈ ಮಂಜರಬದ್ ಕೋಟೆ ಕಾಣಿಸುತ್ತೆ ನೋಡಿ. ಇದರಲ್ಲಿ ಅಷ್ಟು ಝೂಮ್ ಇಲ್ಲ.
ನೋಡಿ ಆ ಪ್ಲೇಸಲ್ಲಿ ಮಂಜಿಪತ್ ಕೋಟೆ ಇರೋದು. ನೋಡಿ ಎಷ್ಟು ಪ್ರಶಾಂತವಾಗಿದೆ ಈ ಜಾಗ. ಇದಕ್ಕೋಸ್ಕರನೇ ನಾವು ಬರ್ತಿದ್ವಿ ಈ ಪ್ಲೇಸಿಗೆ. ಬಂದು ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಕೂತು ಬಂದು ಹೋಗ್ತಿದ್ವಿ. ಯಾರಾದರೂ ಬರೋರಿದ್ದರೆ ಸಕಲೇಶ್ಪುರದಿಂದ ಬೇಲೂರು ರೂಟ್ ಹೋಗ್ಬೇಕಾದ್ರೆ ಜನ್ನಾಪುರ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಸಿಗುತ್ತೆ ಊರು. ಆ ಊರಿಂದ ರೈಡ್ ತಗೋಬೇಕು. ರೈಡ್ ತಗೊಂಡು 3/4 ಕಿಲೋಮೀಟ್ರ್ ಆಗುತ್ತೆ. ವಾಕೇಬಲ್ ಡಿಸ್ಟೆನ್ಸು, ನಡ್ಕೊಂಡು ಬರ್ಬೋದು, ಗಾಡೀಲೂ ಬರ್ಬೋದು. ಬಂದರೆ ಈ ಪ್ಲೇಸ್ ಅಲ್ಲಿಂದ ಕಡೆ ದ್ವಾರ ನಿಮಗೆ ಕಾಣಿಸುತ್ತೆ. ಇಲ್ಲಂದರೆ ಗುಡ್ಡೆ ಬಸವಣ್ಣ ದೇವಸ್ಥಾನ ಎಲ್ಲಿ ಅಂತ ಹೇಳಿದರೆ ಎಲ್ಲರೂ ಹೇಳ್ತಾರೆ. ಇದೇ ನೋಡಿ ನಮ್ಮ ಗುಡ್ಡೆ ಬಸವಣ್ಣ ದೇವಸ್ಥಾನ ಯಾವ ರೀತಿ ಇದೆ. ನಂದು ಹಳೆ ಯೂಟ್ಯೂಬ್ ಚಾನಲ್ ಇದ್ದಾಗ ಫಸ್ಟ್ ವೀಡಿಯೋ ಮಾಡಿದ್ದೆ ಇದೇ ದೇವಸ್ಥಾನದ ವೀಡಿಯೋ ನಾನು ಮಾಡಿದ್ದು. BM Vlog in ಕನ್ನಡ ಅಂತ ಹೇಳ್ಬಿಟ್ಟು ಆ ಚಾನಲ್ ಹೆಸರು. ಈಗ ಈ ಚಾನಲ್ಲು BM in ಕನ್ನಡ ಅಂತೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಪ್ಲೇಸ್ಗಳನ್ನೇ ಹೊಸ ಪ್ಲೇಸ್ಗಳನ್ನ ನಾನು ನಿಮಗೆ ತಿಳಿಸ್ತೀನಿ. ಸರೌಂಡಿಂಗ್ ಏನು ಪ್ಲೇಸ್ಗಳಿದ್ದಾವೆ ಅಂಥ ಪ್ಲೇಸ್ಗಳನ್ನ ನಾನು ವಿಸಿಟ್ ಮಾಡಿ ನಿಮಗೆ ಪರಿಚಯ ಮಾಡಿ. ಮತ್ತು ಇಲ್ಲಿ ಬಂದರೆ ಗಲೀಜೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಸ್ವಲ್ಪ ಮೇಂಟೈನ್ ಮಾಡಿದಲ್ಲೇ ಹುಲ್ಲು ಅಲ್ಲಲ್ಲಿ ಗಿಡಗಳು ಬೆಳೆದಿದ್ದೇವೆ ಬಿಟ್ಟರೆ ಮೊದಲು ಈ ಥರ ಇರಲಿಲ್ಲ. ಸೊ ಫ್ರೆಂಡ್ಸ್, ಇದು ನಮ್ಮ ಗುಡ್ಡೆ ಬಸವಣ್ಣ ದೇವಸ್ಥಾನ. ಎಲ್ಲರೂ ವಿಸಿಟ್ ಮಾಡ್ಕೊಳ್ಳಿ. ಯಾರು ಸಕಲೇಶ್ಪುರದಿಂದ ಟೂರರ್ಸ್ ಸಕಲೇಶ್ಪುರದಿಂದ ಬೇಲೂರು ರೂಟ್ ಹೋಗ್ತಿರೋ ಈ ಪ್ಲೇಸಿಗೆ ಒಂದು ಸರಿ ಬಂದು ಹೋಗಿ. ಚೆನ್ನಾಗಿದೆ ಪ್ಲೇಸು. ಜಸ್ಟ್ ಒಂದು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅಷ್ಟೇ. ಬೆಳಿಗ್ಗೆ ಬಂದರೆ ಬೆಳಿಗ್ಗೆ ಬನ್ನಿ, ಅಥವಾ ಸಂಜೆ ಆದರೆ ಸಂಜೆನೂ ಕಾಮ್ ಆಗಿರುತ್ತೆ ಪ್ಲೇಸು. ಬೆಳಿಗ್ಗೆನೂ ಮಧ್ಯಾಹ್ನ ಏನಂದರೆ ಬಿಸಿಲು ಅಂತ ಹೇಳಿಬಿಟ್ರೆ ಅಷ್ಟೇ. ಬೆಳಿಗ್ಗೆ ಸಂಜೆ ಚೆನ್ನಾಗಿರುತ್ತೆ ನೋಡಿ. ಫೈನಲಿ ದೇವಸ್ಥಾನ ವಿಸಿಟ್ ಮಾಡಿ ಆಯಿತು. ಎಲ್ರಿಗೂ ಈ ಪ್ಲೇಸ್ ಇಷ್ಟ ಆಯಿತು ಅಂದ್ಕೋತೀನಿ. ಇನ್ನೇನು ಹೊರಡೋ ಟೈಮು. ಸೊ ಫೈನಲಿ ಫ್ರೆಂಡ್ಸ್, ದೇವಸ್ಥಾನ ವಿಸಿಟ್ ಆಯಿತು. ಐ ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಯಾವ ರೀತಿ ಪ್ಲೇಸ್ ಇತ್ತು ಅಂಥೇಳಿ. ಮತ್ತು ಟೂರಿಸ್ಟ್ಗಳು ಯಾರು ಬರ್ತೀರಿ ಈ ಪ್ಲೇಸ್ನ ಹಾಳು ಮಾಡೋಕ್ಕಿಂತ ಹೋಗಬೇಡಿ, ಬನ್ನಿ ವಿಸಿಟ್ ಮಾಡ್ಕೊಳ್ಳಿ. ವಿಸಿಟ್ ಮಾಡಿಕೊಂಡು ಪ್ಲೇಸ್ನ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗಿ. ಮತ್ತು ದೇವಸ್ಥಾನ ಬಂದರೆ ಅಲ್ಲೇ ಮೇಲ್ಗಡೆ ಭಟ್ರದ್ದು ನಂಬರ್ ಇದೆ. ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ನಂಬರಿಗೆ ಕಾಲ್ ಮಾಡಿಕೊಂಡು ಪೂಜೆ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇದು ನನ್ನ ಇವತ್ತಿನ ವಿಡಿಯೋ. ಎಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಸೊ ಮತ್ತೆ ಸಿಗೋಣ ಇನ್ನೊಂದು ಹೊಸ ಪ್ಲೇಸ್ನಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.